ಮಾವ ಏನಾಯ್ತು? ರಾಣಿ ನೀರ್ ತಗೊಂಡ್ ಬಾ. ಅಣ್ಣ ತಕ್ಕ. ಅಣ್ಣ ಏನಾಯ್ತಣ್ಣ? ಏನಾಗಬಾರ್ದು ಅನ್ಕೊಂಡಿದ್ನೋ ಅದೇ ಆಗೋಯ್ತು. ಏನಾಗಬೇಕು ಅನ್ಕೊಂಡಿದ್ನೋ ಅದಾಗಲೇ ಇಲ್ಲ. ಸಾಲ ಸಿಗ್ತೈತೆ ಅಂತ ಎಲ್ಲ ಕಡೆ ಓಡಾಡ್ದೆ. ಒಂದೇ ಒಂದು ಕಡೆಗೂ ಸಾಲನೇ ಹುಟ್ಲಿಲ್ಲ. ಈ ಮನೆ ಐತೆ ಅನ್ನೋ ಒಂದೇ ಒಂದು ಧೈರ್ಯದಕ್ಕೆ ನಾನು ಸಾಲ ಮಾಡೋ ಧೈರ್ಯ ಮಾಡಿದೆ. ಆದ್ರೆ ಇವಾಗ ಈ ಮನೆ ಮ್ಯಾಕೆ ಸಂಚಾರ ಬಂದ್ಬಿಟ್ಟೈತೆ. ಸಾಲನಾದ್ರೂ ಹೆಂಗ್ ಸಿಗ್ತೈತೆ? ಮತ್ತಿವಾಗ ನಮ್ ಗತಿ ಏನಣ್ಣ? ನಮ್ಮ ಮನೇನ ಬಿಟ್ಕೊಡ್ಬೇಕಾ? ಅಲ್ಲದ್ ಯಾರೋ ಮೋಸ ಮಾಡ್ತಾರೆ ಅಂತ ಸುಮ್ಕೆ ಹೆಂಗಣ್ಣ ಬಿಟ್ಕೊಡಕ್ಕಾಯ್ತದೆ? ಇದು ನಮ್ಮನೆ. ನೀನು ಹೇಳ್ತಿರೋ ನಿಜಾನೇ ರಾಣಿ. ಆದರೆ ಮಾವ ತನ್ನ ಕೈಯಾರೆ ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾನಲ್ಲ, ಅವರದ್ರಲ್ಲಿ ಅವ್ರಿಗಿಷ್ಟ ಬಂದಂಗೆ ವಿಷಯನ ಬರ್ಕೊಂಡು ಏನು ಕೇಸ್ ಬೇಕಿದ್ರು ಹಾಕ್ಬೋದು. ಅಯ್ಯೋ, ನನ್ನ ದಡ್ಡ ಬುದ್ಧಿಗಷ್ಟು. ರಶ್ಮಿ ಮದುವೆಗೆ ಸಾಲ ಸಿಗ್ತೈತಲ್ಲ ಅಂತ ಮಾದಪ್ಪಣ ನನ್ನ ಒಂದು ಸೈನ್ ಬೇಕು ಅಂದಾಗ ಒಂದು ಯಾಕೆ ಮದಪ್ಪಣ 100 ಸೈನ್ ಬೇಕಾದ್ರೆ ಹಾಕ್ತೀನಿ ಅಂತ ಹೇಳ್ಬಿಟ್ಟೆ. ಅಲ್ಲೇ ನೋಡು, ಅಲ್ಲೇ ನಮ್ಮಂಥವ್ರು ತೆಪ್ಪಾಡೋದು, ನಮ್ಮಂಥವ್ರು ಸಿಕ್ಕಾಕೊಳ್ಳೋದು. ಮಕ್ಕಳವ ಹೆಂಗವ ನನ್ನ ಮನೆ ನೋಡ್ಸ್ಕೊಳ್ಳಿ ನಾನು. ಅಯ್ಯಯ್ಯೋ, ನಾನು ಅಂಗೈಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಊರು ತುಂಬ ಹುಡುಕ್ತಂಗಾಯ್ತು. ಅರ್ಥ ಆಗ್ಲಿಲ್ಲ ಅಣ್ಣ. ಅಯ್ಯೋ, ನಿಮ್ಮ ಮಾವನೇ ಇಲ್ವೇನವ? ನಾನು ಕಷ್ಟದಲ್ಲಿದ್ದೀನಿ ಅಂದ್ರೆ ಮಾವ ಸುಮ್ಕೆ ಕೂರಾರ. ಅತ್ತೆ 10 ನಿಮಿಷದಾಗೆ ನನ್ನ ಕೈಗೆ ಕಾಸು ಕೊಟ್ಬಿಡ್ತಾರೆ. ರಾಣಿ ಪಾರು, ನೀವೇನು ಚಿಂತೆ ಮಾಡಬೇಡ್ರಿ. ನಾನು ಈಗಲೇ ಹೋಗಿ ಮಾವಂತವ ದುಡ್ಡು ಇಸ್ಕೊಬತ್ತೀನಿ. ನೀನು ಎಲ್ಲಿಗೆ ಹೋದ್ರು ನಮ್ಮ ಅಪ್ಪನ ಮುಂದೆ ಹೋಗಿ ಕೈ ಚಾಚೋದು ನನಗಿಷ್ಟ ಇಲ್ಲ. ಅಲ್ಲ ಕಣವ, ನನ್ನ ಮಾವ ಆಗೋರ ಜೊತೆ ಇವಳು ಹಿಂಗೆ ಜಗಳ ಮಾಡಲ್ಲವ. ಅದು ಎಲ್ಲಿ ಬೀದಿಲಿ. ನಾಳೆ ದಿನ ಅಕ್ಕಪಕ್ಕದವ್ರು ನೋಡಿ ಮನೆ ಬಂದು ಏನು ಅಂತ ಕೇಳಿ ಏನವ ಹೇಳೋದು? ಯಾರಿಗ್ಲಾ ಗೊತ್ತಿತ್ತು ಇವಳಿಂತ ಬಜಾರಿ ಅಂತವಾ? ಅಲ್ಲ ಕಣವ, ನನ್ನ ಕೈಯೋ ಕಾಲು ಹಿಡಿದವ್ರನ್ನ ಸಮಾಧಾನ ಮಾಡಿ ಕಳಿಸ್ತಾ ಇದ್ದೆ. ಅಷ್ಟರಲ್ಲಿ ಇವಳು ಬಂದು ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಅದು ನಾನು ಬೇಕು ಅಂತ ಏನು ಮಾಡಲಿಲ್ಲ. ಅವ್ರು ತಳ್ಳಿದ್ರಲ್ಲ, ನಂಗೆ ಕೋಪ ಬಂದ್ಬಿಡ್ತು. ಅದಕ್ಕೆ ಸ್ವಲ್ಪ ಮಾತಾಡಿದೆ. ನಿಜ, ಸ್ವಲ್ಪ ಜೋರಾಗೆ ಜಗಳ ಆಡಿದೆ. ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸಿ. ಈ ಮನೆ ಮರ್ಯಾದೆ ಹೋಗಬೇಕು ಅಂತ ನಾನೇನು ಮಾಡಲಿಲ್ಲ. ನೀವಿಬ್ಬರು ನೊಂದ್ಕೋಬೇಡಿ. ನಾನು ಹೋಗಿ ತಟ್ಟೆಗೆ ಊಟ ಹಾಕ್ಕೊಂಡು ಬರ್ತೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊತೀನಣ್ಣ. ಅವ್ವ ನೋಡ್ದೇನವ, ಇವಳು ಮಾಡೋದೆಲ್ಲ ಮಾಡ್ಬಿಟ್ಟು ಇವಳು ತಿನ್ನೋ ಚಿಂತೆ. ನಾನು ಹೆಂಗೋ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ತಾ ಇದ್ದೆ. ಅಷ್ಟರಲ್ಲಿ ಇವಳು ಬಂದು ಎಲ್ಲ ಗಬ್ಬೆಪ್ಸಲ್ಲು. ಇವಳಿಗಂದು ಏನೂ ಪ್ರಯೋಜನ ಇಲ್ಲ ಕಣವ.
ನಮ್ಮ ಅಪ್ಪ ಅವನಲ್ಲ ಹಿಟ್ಲರು, ಅವನಿಗೆ ಹೇಳ್ಬೇಕು. ಅವನಿಗೆಲ್ಲಿದ್ದೆಲ್ಲ ಅರ್ಥ ಆಯ್ತದ ಹೇಳು? ಎಲ್ಲಾನು ನಾನೇ ಬರ. ಹೇ ಸಿನಾ, ನೀ ನಿಂತ್ಕೊಳ್ಳ. ಅಯ್ಯೋ, ಅಡುಗೆ ಎಲ್ಲ ಖಾಲಿನೇ ಆಗೋಗಿದೆ. ಲೀಲಕ್ಕ, ಲೀಲಕ್ಕ, ಅತ್ತೆ, ಅಡುಗೆ ಮನೇಲಿ ಎಲ್ಲ ಪಾತ್ರೆನೂ ಖಾಲಿನೇ ಇದೆ. ಅಡುಗೆ ಮಾಡಿಲ್ವಾ? ಓಹೋ, ಏನ್ ದೊಡ್ಡ ಮಹಾರಾಣಿ ಮೊಮ್ಮಗಳು ಇವಳು. ಎಲ್ಲ ಬೇಯಿಸಿ ತಂದು ಇವಳು ಮುಂದಕ್ಕೆ ಇಕ್ತಾರೆ. ಅಲ್ಲ, ನಿಮಗೂ ಬೇಕಿತ್ತಲ್ಲ ಅಂತ ಕೇಳಿದೆ. ನಂದು ನನ್ನ ಮಗಂದು ತಿಂದಾಗೈತೆ. ನಮಗೆ ಬೇರೆಯವ್ರ ವಿಷಯ ಬೇಕಾಗಿಲ್ಲ. ಯಾರು ನುಂಗ್ದೆ ಇದ್ರು ನಮಗೆ ಏನು ಆಗ್ಬೇಕಾಗಿಲ್ಲ. ನನ್ನ ಮೇಲೆ ಯಾಕೆ ಹೀಗೆ ರೇಗ್ತಾ ಇದ್ದೀರಾ ನೀವು? ನಾನೇನು ತಪ್ಪು ಮಾಡಿದ್ದೀನಿ? ಇಡೀ ಊರ್ಗೆ ಗೊತ್ತು. ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನನ್ನ ಗಂಡ ನನ್ನ ತವ್ರ ಮನೆಗೆ ಹೋಗಿ ಸಾಲಕ್ಕೋಸ್ಕರ ಕೈ ಚಾಚೋದ? ನೀನು ಸ್ವಾಭಿಮಾನಿ ಮಾವ. ನನ್ನ ಜೀವ ಹೋದ್ರು ಸರಿ, ನಮ್ಮಪ್ಪನ ಮುಂದೆ ನೀನು ಹೋಗಿ ಕೈ ಚಾಚೋದಕ್ಕೆ ನಾನಂತೂ ಬಿಡಲ್ಲ. ಯಾಕರು ಇಂಥ ಮಾತಾಡಿಯಾ? ನನ್ನ ಮರುವಾದೇನನ್ನ ತಂದ್ಕೊಟ್ಟಿದ್ದೆ ನಮ್ಮ ಮಾವ. ಈ ಊರಲ್ಲಿ ನಂಗೆ ಉಳ್ಕೊಳ್ಳೋಕೆ ಜಾಗ ಮಾಡ್ಕೊಟ್ಟಿದ್ದೆ ನಮ್ಮ ಮಾವ. ಈ ಜೀವನೇ ಅವ್ರದ್ದು ಅಂದ್ಮ್ಯಾಕೆ ಅವ್ರ ಮುಂದೆ ನಂದು ಯಾವ ಸ್ವಾಭಿಮಾನ? ನಿನಗೆ ಅವ್ರ ಮುಂದೆ ಸ್ವಾಭಿಮಾನ ಇಲ್ಲದೆ ಇರ್ಬೋದು ಮಾವ, ಆದರೆ ನನ್ನ ಗಂಡ ನಮ್ಮಪ್ಪನ ಮುಂದೆ ಸ್ವಾಭಿಮಾನಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ. ಬೇಕಿದ್ರೆ ಎಲ್ಲ ಕಳ್ಕೊಂಡು ಬೀದಿಲಿ ಬದುಕೋಣ ಅಂದರೂ ನನಗೆ ಒಪ್ಪಿಗೆ ಇದೆ. ಆದರೆ ನೀನು ಹೋಗಿ ಅವ್ರ ಮುಂದೆ ಕೈ ಚಾಚಬಾರ್ದು. ಹೋಗಬೇಡ. ಅಲ್ಲ ಪಾರು, ಈಗ ಹೋಗ್ಬೇಡ ಅಂದರೆ ನಿಮ್ಮ ಮನೇಲಿ ಹೆಂಗೆ ಮುಡಿಸ್ಕೊಳ್ಳೋದ ಪಾರು? ಅದಕ್ಕೆ ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ. ಹೆಂಗತ್ಗೆ 10 ಲಕ್ಷ ಅಂದ್ರೆ ಏನು ಸುಮ್ಕೆನಾ? ಮನೇಲಿರೋ ಒಡವೆ ಪಡವೆ ಅಡ ಇಟ್ರುವೆ ಅಷ್ಟೊಂದು ಬರಕಿಲ್ಲ ಅದಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೆ ಕ್ಲೀನಿಕ್, ನರ್ಸಿಂಗ್ ಹೋಮ್, ಹಾಸ್ಪಿಟ್ಲೆಲ್ಲ ಇಟ್ಕೊಂಡಿದ್ದಾರೆ. ನಾನು ಈ ಥರ ಪ್ರಾಬ್ಲಮಲ್ಲಿದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ 1 ಅವರಲ್ಲಿ ದುಡ್ಡು ಅಡ್ಜಸ್ಟ್ ಮಾಡ್ತಾರೆ. ನಾನು ಈಗಲೇ ಕಾಲ್ ಮಾಡ್ತೀನಿ. ಪಾರು, ಯಾಕೆ ಮಾವ? ಪಾರು, ನಿಂಗೆ ಮಾತ್ರ ನಿನ್ನ ಗಂಡ ಸ್ವಾಭಿಮಾನಿ ಆಗಿರ್ಬೇಕು ಅಂತ ಅನಿಸ್ತೈತಾ? ನನ್ನ ಏನ್ರು ಸ್ವಾಭಿಮಾನಿ ಆಗಿರ್ಬೇಕು ಅಂತ ಅನ್ಸಕ್ಕಿಲ್ವಾ? ನಾನು ಬದುಕಿರೋ ಗಂಟ ನಿನ್ನ ಯಾರ ತವನು ಸಾಲ ಮಾಡಕ್ ನಾ ಬಿಡೋಕ್ಕಿಲ್ಲ. ನಿಮ್ಮಿಬ್ರು ಮಧ್ಯೆ ಇರೋ ಪಿರುತಿ ನೋಡಿ ಖುಷಿ ಪಡ್ಲಾ, ಇಲ್ಲ ಈ ಮನೆ ಹೋಯ್ತದಲ್ಲ ಅಂತ ಸಂಕಟ ಪಡ್ಲಾ, ಒಂದು ಗೊತ್ತಾಯ್ತಿಲ್ಲ. ಮಾವ, ನಾವಿವಾಗ ಹೋಗಿ ಯಾರ ಹತ್ರನೂ ಕೇಳದೆ ಹೋದ್ರೆ ರಾತ್ರಿ ಕಳೆಯೋದ್ರೊಳಗೆ 10 ಲಕ್ಷನ ಹೆಂಗೆ ಹೊಂದ್ಸೋದು? ಮಾದಪ್ಪನ ಬೇರೆ ಫೋನಿಗೆ ಸಿಗ್ತಾ ಇಲ್ಲ. ಈ ಒಂದೇ ರಾತ್ರಿಲಿ ಆಟೊಂದು ದುಡ್ಡು ಬೇಕು ಅಂದ್ರೆ ಪವಾಡನೇ ಆಗ್ಬೇಕು. ಮೊದಲೆಲ್ಲ ನಿಮ್ಮ ಮನೆಗೆ ಬಂದಾಗ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರಿ. ಇವಾಗ ನಿಮ್ಮ ಮನೇಲೇ ಇದ್ದೀನಿ. ಯಾಕೆ ಇಷ್ಟೊಂದು ಕೋಪ ನನ್ನ ಮೇಲೆ? ಏನಾದರೂ ತಪ್ಪು ಮಾಡಿದರೆ ಹೇಳಿ, ತಿದ್ಕೋಬೇಕು ಅಂದರೆ ತಿದ್ಕೋತೀನಿ. ನನ್ನ ಗಂಡ ಮಾಡೋನಲ್ಲ ತಪ್ಪು, ಅದನ್ನ ಯಾರು ತಿದ್ದಕ್ಕಾಗಕ್ಕಿಲ್ಲ. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ, ಹೋಗ್ತಾ ಇರು. ನಿನ್ ಕಣ್ಣೀರು ಸುರಿಸ್ಬಿಟ್ರೆ ಇಲ್ಲಿ ಯಾರು ಕರ್ಗಕ್ಕಿಲ್ಲ. ಮೊದಲು ಶಿವಣ್ಣನ ತಂಗಿಯಾಗಿ ಮನೆಗೆ ಬರ್ತಿದ್ದೆ, ಈಗ ನನ್ನ ಮಗನ ಬೆನ್ನಿಗೆ ಬೇತಾಳ ಬಿದ್ದಂಗೆ ಬಿದ್ದಿದ್ಯಲ್ಲ, ಈಗಲೂ ನೋಡ್ಕೋಬೇಕಾ?
ನೀನು ನನ್ನ ಗಂಡನು ಸೇರಿ ನನ್ನ ಮಗನ ತಲೆ ಮೇಲೆ ಚಪ್ಟಿಕಲ್ಲಿ ಎಳೆದ್ಬಿಟ್ರಲ್ಲ. ಅಣ್ಣ ಅದಕ್ಕೆ ಹೇಳಿದ್ದಾರೆ ಅಂತ ಸುಮ್ಮನಿದ್ದೀನಿ. ಇವರೆಲ್ಲ ಹಿಂಗೆ ಜಗಳ ಮಾಡ್ಕೊಂಡಿರಲಿ. ನನಗಂತೂ ತುಂಬ ಹಸುವಾಗಿದೆ. ನಾನೇನಾದರೂ ಮಾಡ್ಕೊಂಡು ತಿಂತೀನಿ. ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂದರೆ ಮನೇಲಿ ಯಾವ ಐಟಮೂ ಇಲ್ವಲ್ಲ. ಇಲ್ಲ ಅಲ್ಲ ಕಣೆ, ಇಟ್ಟಿಲ್ಲ, ಬೇಕು ಅಂತಾನೆ ಒಳಗೆ ಬಚ್ಚಿಟ್ಟಿದ್ದೀನಿ. ಒಂದತ್ತು ತಿಂದೆ ಹೋದ್ರೆ ಏನ್ ಯಾರು ಸಾಯಕ್ಕಿಲ್ಲ. ನನ್ನ ಹೊಟ್ಟೆ ಉರಿಸ್ತಿರೋಳಗೆ ಹಿಂಗೆ ಆಗ್ಬೇಕು. ತುಂಬ ಹಸಿವು ಆಗ್ತಾ ಇದೆ. ನಮ್ಮನೇಲಿ ಒಂದಿನಕ್ಕೂ ಇಷ್ಟು ಹಸ್ಕೊಂಡಿದ್ದವಳೆ ಅಲ್ಲ ನಾನು. ತಿನ್ನೋಣ ಅಂದರೆ ಏನೂ ಇಲ್ವೂ ಇಲ್ಲ. ನೀರು ಕುಡ್ದೆ ಹೊಟ್ಟೆ ತುಂಬಿಸ್ಕೋಬೇಕು. ಇದನ್ನು ಹೇಳ್ಕೊಳ್ಳೋಣ ಅಂದರೆ ಮಾವನೂ ಇಲ್ಲ. ಈ ಹಾಳಾದ ನೀರು ಹೊಟ್ಟೆನೂ ತುಂಬಿಸ್ತಾ ಇಲ್ಲ, ಇನ್ನೂ ಹಸುವು ಜಾಸ್ತಿ ಮಾಡ್ತಾ ಇದೆ. ನನಗೆ ತಿನ್ನಕ್ಕಾಗದೇ ಇರೋಂಗೂ ಒಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದು ನಮ್ಮ ಅಣ್ಣಂಗೆ ಗೊತ್ತಾದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಆದರೆ ನಾನು ಈ ವಿಷಯ ಹೇಳಲ್ಲ. ಹೇಳಿದ್ರೆ ಅಣ್ಣಂಗೆ, ಅತ್ತಿಗೆಗೆ, ನನ್ನ ಅಕ್ಕ ತಂಗಿರು ಎಲ್ಲರಿಗೂ ಬೇಜಾರಾಗುತ್ತೆ. ನೀರು ಕುಡ್ದೆ ಹೊಟ್ಟೆ ತುಂಬಿಸ್ಕೋತೀನಿ. ಇರೋ ಮನೆನ ಖಾಲಿ ಮಾಡಿ ಬೇರೆ ಮನೆಗೆ ಶಿಫ್ಟ್ ಆಗೋದೇ ಕಷ್ಟ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಮ್ಗಿರೋದೇ ಒಂದು ಮನೆ, ಅದು ರಾತ್ರೋರಾತ್ರಿ ಕೈ ತಪ್ಪು ಹೋಗುತ್ತೆ ಅಂದರೆ ಹೇಗಣ ಸಹಿಸ್ಕೊಳ್ಳೋದು? ಅಣ್ಣ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಹುಟ್ಟಿದಾಗ್ಲಿಂದನೂ ಈ ಮನೆ ನಮ್ಮ ಜೊತೆನೇ ಇದೆ. ಇವಾಗ ಹೆಂಗಣ್ಣ ಬಿಟ್ಟು ಹೋಗೋದು? ನಾನೆಲ್ಲೂ ಹೋಗಲ್ಲ. ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಣ್ಣ. ಹೋಗಲ್ಲ ಅಂದರೆ ಬಿಡ್ತಾರ ರಮ್ಯಾ? ಹರಾಜಕರು ಮನೆ ಸಾಮಾನ್ ಜೊತೆ ನಮ್ಮನ್ನು ಆಚೆ ಎಸಿತಾರೆ. ತಲೆ ಮೇಲೆ ಒಂದು ಸೂರಿಲ್ದೆ ಬದುಕಬೇಕಾಯ್ತದೆ. ನಮ್ಮವ್ವ ಮಕ್ಕಳವ್ವ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಆದ್ರೆ ಹಿಂಗಾಗೋಯ್ತಲ್ಲ. ನಮ್ಮವ್ವ ನೋಡ್ತಿದ್ದೀನವ್ವ ನಮ್ಮನ್ನ. ನೋಡ್ತಾನೆ ಈ ಕಡೆ. ಬೇಜಾರು ಮಾಡ್ಕೋಬೇಡ ಶಿವ. ಆ ಮಕ್ಕಳವ ನಿನ್ನ ಕೈ ಬಿಡಕ್ಕಿಲ್ಲ. ಹೆದ್ರಬೇಡ ಮಗನೇ, ಹೆದ್ರಬೇಡ. ನಾನು ನೋಡ್ತಾನೆ ಇದ್ದೀನಿ, ಬೆಳಿಗ್ಗೆಯಿಂದ ಅಳ್ತಾನೇ ಇದ್ದೀರಾ. ಸ್ವಲ್ಪ ಕಣ್ಣೀರಿಗೂ ಟೈಮ್ ಕೊಡಿ. ಆ ಟೈಮಲ್ಲಿ ಸ್ವಲ್ಪ ಊಟ ಮಾಡಿ, ಆಮೇಲೆ ಮತ್ತೆ ವಾಪಸ್ ಬಂದು ಅಳ್ತಾ ಕೂರೋಣ, ಆಯ್ತಾ? ನಾನು ಅಷ್ಟು ಹೇಳ್ತೀನಿ, ಹಾಗೆ ಕೂತಿದ್ದೀರಲ್ಲ, ಎದೇಳಿ ಎದೇಳಿ. ಅದಕ್ಕೆ ನಮ್ಮ ನೋವು ಏನು ಅಂತ ನಿನಗೂ ಗೊತ್ತೈತೆ. ಇಂಥದ್ರಲ್ಲಿ ಊಟ ಸೇರ್ತೈತಾ? ನೀನೇ ಹೇಳು ರಾಣಿ. ಮನೆ ಇದ್ರೂ ಹಸುವಾಗುತ್ತೆ, ಮನೆ ಹೋದ್ರೂ ಹಸುವಾಗುತ್ತೆ.
ಗುಡ್ಸ್ಲಲ್ಲಿದ್ದರೂ ಅನ್ನನೇ ತಿನ್ನಬೇಕು, ಅರಮನೆಯಲ್ಲಿದ್ದರೂ ಅನ್ನನೇ ತಿನ್ನಬೇಕು. ಇದರ ಅರ್ಥ ಏನು ಹೇಳು? ನಾವೇನೇ ಆಗಿದ್ರು ಏನೇ ಮಾಡಿದ್ರು ಅನ್ನ ತುಂಬ ಮುಖ್ಯ. ಆ ಅನ್ನನ ಯಾವತ್ತೂ ಕಾಯಿಸ್ಬಾರ್ದು. ಎದ್ದೇಳು ರಾಣಿ, ಊಟ ಹಾಕೊಂಡು ಬರೋಣ. ಎದ್ದೇಳು. ಅತ್ತಿಗೆ, ನಂಗೆ ಸಮಾಧಾನ ಮಾಡಕ್ ನೀನ್ ಏನೇನೋ ಹೇಳ್ಬೇಡ. ನೀನು ಏನು ಹೇಳಿದ್ರು ನಮ್ಮ ಗಂಟ್ಲಲ್ಲಿ ಅನ್ನ ಇಳಿಯೋಕ್ಕಿಲ್ಲ. ಅಯ್ಯೋ ನನ್ನ ಕಂದಮ್ಗಳ ತುಟ್ಟು ನಂತವನೇ ಐತೆ, ಹೆಂಗ್ ಕೊಡೋಣ ಅಂತ ಒದ್ದಾಡ್ತೀವನಿ. ಬೇಡ ಕಣ್ರವ, ನೀವು ಹಸ್ಕೊಂಡ್ರದು ನನ್ನ ಕೈ ನೋಡೋಕ್ಕಾಗಕ್ಕಿಲ್ಲ. ಊಟ ಮಾಡ್ರವ. ನೀವೆಲ್ಲರೂ ಹಸ್ಕೊಂಡಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನನ್ನ ಸೊಸೆ ನಾನು ಆಡಿದ ಮಾತೇ ಆಡ್ತಾಳೆ. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡಿ. ನಂಗೆ ಮೊದಲೇ ಕೋಪ ಜಾಸ್ತಿ. ಎಲ್ರಿಗೂ ಊಟ ಮಾಡಿಸ್ತೀನಿ, ಸುಮ್ಮನೆ ಊಟ ಮಾಡಬೇಕಷ್ಟೆ. ಚೋಟು, ಎದ್ದೇಳು ಮೇಲೆ. ಎದ್ದೇಳು. ಮಾಡು. ಬೇಡ ಅತ್ತಿಗೆ. ಬೇಡ ಅಂದರೆ ಕೈ ಕಾಲು ಕಟ್ಟಿ ಊಟ ಮಾಡಿಸ್ತೀನಿ. ಊಟ ಬಿಡ್ತಾಳಂತೆ, ಊಟ ಮಾಡು. ರಾಣಿ ಬಾ ಅಂದೆ, ಬಾ. ಮಾಡು. ರತ್ನ ಬಾ. ಎಲ್ಲರೂ ತಿಂದ್ರು, ನಿನಗೆ ಸಪ್ರೇಟಾಗಿ ಹೇಳಬೇಕಾ? ಬಾ. ಭಾರತ್, ಹುಟ್ಟು ಬೆಳೆದಿರೋ ಮನೆಯೇ ನಮ್ಮ ಕೈ ಬಿಟ್ಟು ಹೋಯ್ತೈತೆ. ಆದ್ರೂ ರಾಣಿ, ಹೋಗಿ ಕೋಲ್ ತಗೊಂಡ್ ಬಾ. ಇವತ್ತು ಬಾಯಿ ಮೇಲೆ 4 ಕೊಟ್ಟಾದ್ರೂ ತಿನ್ನಿಸ್ತೀನಿ. ನೀ ಚಿಕ್ಕ ಹುಡುಗ ಆಗಿದ್ದಿದ್ರೆ ಸೊಂಟದ ಮೇಲೆ ಕೂರಿಸ್ಕೊಂಡು ಚಂದಮಾಮ ತೋರಿಸ್ತಾ ಊಟ ಮಾಡಿಸ್ತಿದ್ದೆ. ಈಗ ನಿನ್ನ ಎತ್ಕೊಳ್ಳೋಕೆ ಶಕ್ತಿ ನನಗಿಲ್ಲ ಮಾವ. ಸುಮ್ಮನೆ ಬಾ, ಮಾಡು. ಬಾ ಮಾವ. ಈ ಮನೆಗೆ ನಾನಲ್ಲವ ತಾಯಿ, ನೀನು ಈ ಮನೆಗೆ ತಾಯಿ. ಮಾದಪ್ಪಣ್ಣ ನಾಳೆ ಬೆಳಗ್ಗೆ ಒಳಗೆ ಊರಿಗೆ ಬಂದ್ರೆ ನಮ್ಮ ಮನೆ ಉಳಿತೈತೆ. ಇಲ್ಲ ಅಂದ್ರೆ ನಾವೆಲ್ಲದಕ್ಕೂ ಸಿದ್ಧವಾಗೇ ಇರಬೇಕು. ನೀವೆಲ್ಲರೂ ಮನೇಲಿರೋ ಸಾಮಾನೆಲ್ಲ ಕಟ್ಟಿಡಿ. ಮನೆ ಉಳಿದ್ರೆ ಉಳಿಲಿ, ಇಲ್ಲ ಅಂದ್ರೆ ನಮ್ಮವ್ವ ಮಕ್ಕಳವ ಹೆಂಗ್ ತೋರಿಸ್ತಾಳೋ ಆ ದಾರಿಲಿ ಹೋಗುಮ್ಮ. ಅಲ್ಲ ಅಣ್ಣ, ನಾವ್ ಎಲ್ಲಿ ಅಂತ ಹೋಗೋದು, ಎಲ್ಲಿ ಅಂತ ಇರೋದೆಲ್ಲ ಹೆಣ್ಮಕ್ಳೇ ಅಲ್ವಾ? ಮನೇಲಿ ಇರೋದೆಲ್ಲ ಹೆಣ್ಮಕ್ಳೇ. ಆದ್ರೆ ಆ ಯೋಚನೆ ನಿಂಗಲ್ಲ ರತ್ನ. ನಮ್ಮನ್ನ ಊಟಿಸ್ಬಿಟ್ಟು ಅರ್ಧ ದಾರಿಲಿ ಹೊಂಟೋರ್ಲಲ್ಲ, ಆ ನಮ್ಮ ಅವ್ವಂಗೆ ಇರ್ಬೇಕಿತ್ತು. ಅವಳಿಗೆ ಆ ಯೋಚನೆ ಇದ್ದಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾ ಮದುವೆಗೆ ಇಟ್ಟೊಂದು ಸಾಲ ಯಾಕೆ ಮಾಡಿದೆ ಗೊತ್ತಾ? ಅವ್ರ ಆಟೊಂದು ವರದಕ್ಷಿಣೆ ಕೇಳಿದ್ರು ಕೊಡಕ್ಕೆ ಯಾಕೆ ಒಪ್ಕೊಂಡೆ ಗೊತ್ತಾ? ನಮ್ಮ ಅವ್ವ ಮಾಡಿದ ಕೆಲಸಕ್ಕೆ ನಮ್ಮ ರತ್ನ ನಿಶ್ಚಿತಾರ್ಥ ಅರ್ಧಕ್ಕೆ ನಿಂತೋಯ್ತು. ಕೊಂಡು ಗೊತ್ತಾಗಿರೋ ಗಂಡಿನ ಕಡೆಯವರು ಮನೆ ವಿಷಯ ಎಲ್ಲ ಗೊತ್ತಾದ್ರೂ ಕೂಡ ಮದುವೆಗೆ ಒಪ್ಕೊಂಡ್ರು.
ಕೇಳಿರೋ ಎಲ್ಲ ವರದಕ್ಷಿಣೆಗೂ ಒಪ್ಕೊಂಡೆ. ಅವತ್ತು ನಮ್ಮವ್ವ ನಮ್ಮನ್ನು ಬಿಟ್ಟೋಗಿರ್ಲಿಲ್ಲ ಅಂದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಮ್ಮ ಮನೆಯೂ ಹರಾಜಿಗೆ ಬರ್ತಾ ಇರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಅವಳೇ ಇದಕ್ಕೆಲ್ಲ ಕಾರಣ. ಅವಳಿಗೆ ಅವರ ಪದನೇ ಯೋಗ್ಯತೆ ಇಲ್ಲ. ಅವಳಿಗೆ ಅವಳು ಅವ್ವ ಅಂತ ಕರೆಯೋದಕ್ಕೆ ಅವಮಾನ ಆಯ್ತೈತೆ. ನಂಗೆ ಅವಮಾನ ಆಯ್ತೈತೆ. ವೀರಭದ್ರ, ದೇವರಂತ ನನ್ನ ಮಗನ ಬಾಯಲ್ಲಿ ಎಂತೆಂಥ ಮಾತು ಬರ್ತವೆ. ಎತ್ತ ತಾಯಾಗಿ ನಾನು ಅನುಭವಿಸ್ತಿರೋ ನೋವು ನೀನು ಅನುಭವಿಸ್ತೀಯ. ಮಾವ ಅವ್ರ ತಾಯಿ ಬಗ್ಗೆ ಅಷ್ಟೆಲ್ಲ ಕೋಪದಲ್ಲಿ ಮಾತಾಡೋದ್ನಲ್ಲ, ನನಗಂತೂ ಅವರಮ್ಮ ಅಷ್ಟು ಕೆಟ್ಟವರು ಅಂತ ಅನ್ನಿಸ್ತಾನೆ ಇಲ್ಲ. ಯಾಕಂದರೆ ಅವತ್ತು ಮಾವಯ್ಯ ನನ್ನ ನೋಡಿ ಇದು ಶಾರದನ್ ಗುಣ ಅಂದರು. ಹಾಗಿದ್ಮೇಲೆ ನನ್ನ ಅತ್ತೆ ಕೆಟ್ಟವ್ರಲ್ಲ ಅಲ್ವಾ? ಯಾಕೆ ಮಾವನ ತಲೆಯಲ್ಲಿ ಈ ಥರ ಥಾಟ್ ಇರ್ಬೋದು? ಮಕ್ಕಳವ ಇಲ್ಲೇ ಐತೆ ದುಡ್ಡು, ಹೆಂಗೆ ಕೊಡ್ಲವ ಇವನಿಗೆ? ಇಲ್ಲೇ ಇಟ್ಟೋಗೋಣ ಅಂದರೆ ಬೇರೆ ಯಾರಾದರೂ ಎತ್ಕೊಂಡ್ಬಿಟ್ರೆ ಬೇಡ.